ಇನ್ನು ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿಯಾಗಿದೆ. ಆಸ್ಪತ್ರೆಗೆ ಇದೀಗ ಸೈಫ್ ಅಲಿ ಖಾನ್ ಇಬ್ಬರು ಮಕ್ಕಳು ದೌಡಾಯಿಸಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಬೆಳಗಿನ ಜಾವನೆ 3:30ರಷ್ಟೊತ್ತಿಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಒಂದು ಶಸ್ತ್ರಚಿಕಿತ್ಸೆ ಕೂಡ ಮುಗಿದು ಹೋಗಿದೆ. ಇಷ್ಟೊತ್ತಿಗೆ ಇದೀಗ ಇಬ್ಬರು ಮಕ್ಕಳು ಆಸ್ಪತ್ರೆಗೆ ಬಂದಿದ್ದಾರೆ. ಸಾರಾ ಅಲಿ ಖಾನ್ ಹಾಗೆ ಇಬ್ರಾಹಿಂ ಅಲಿ ಖಾನ್ ಇಬ್ಬರು ಕೂಡ ಬಂದಿದ್ದಾರೆ. ಲೀಲಾವತಿ ಆಸ್ಪತ್ರೆಯಲ್ಲಿ ತಂದೆಯ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಮಕ್ಕಳು. ಸಾರಾ ಅಲಿ ಖಾನ್ ಇವರ ಸೈಫ್ ಅಲಿ ಖಾನ್ ಅವರ ಮೊದಲ ಹೆಂಡತಿಯ ಮಕ್ಕಳು ಇಬ್ರು ಕೂಡ. ಸಾರಾ ಅಲಿ ಖಾನ್ ಹಾಗೆ ಇಬ್ರಾಹಿಂ ಅಲಿ ಖಾನ್ ಅಂತ ಅವರಿಬ್ರು ಕೂಡ ಬಂದಿದ್ದಾರೆ ಆಸ್ಪತ್ರೆಗೆ. ತಂದೆಯ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಅವರಿಗೂ ಕೂಡ ಇದು ಶಾಕ್, ಇಡೀ ಕುಟುಂಬಕ್ಕೆ ಶಾಕ್ ಇದು. ಹೀಗೂ ಒಂದು ಘಟನೆ ನಡೆಯುತ್ತಾ ಅಂತ ಭದ್ರತೆ ಇರುವಂತಹ ಮನೆಯಲ್ಲಿ ಏಕಾಏಕಿ ಒಬ್ಬ ಕಳ್ಳ ನುಗ್ಗಿ ಬೆಡ್ರೂಮ್ವರೆಗೂ ಬಂದು ಈ ರೀತಿಯಾಗಿ ಹಲ್ಲೆ ಮಾಡಿ ಹೋಗ್ತಾನೆ. 6 ಕಡೆ ಚಾಕುವಿನಿಂದ ಚುಚ್ಚುತ್ತಾನೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯಕರ ಘಟನೆ ಇದು. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು 3ರನ್ನ ಬಂಧಿಸಿದ್ದಾರೆ. ಮುಂಬೈ ಪೊಲೀಸರು ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಬಂಧಿಸಿದ್ದಾರೆ. ಬಂಧಿತ 3ರನ್ನ ಇದೀಗ ಖಾಕಿ ವಿಚಾರಣೆಗೆ ಒಳಪಡಿಸಿದೆ. ಸೈಫ್ ಅಲಿ ಖಾನ್ ಮನೆಯ ಸಿಸಿಟಿವಿ ದೃಶ್ಯವನ್ನ ಪರಿಶೀಲನೆ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ಮನೆ ಒಳಗೆ ಹೋಗಿರುವ ಯಾವುದೇ ಕುರುಹು ಸಿಕ್ಕಿಲ್ಲ. ಯಾರೊಬ್ರು ಕೂಡ ಮನೆಯೊಳಗೆ ಹೋಗಿರೋದಕ್ಕೆ ಯಾವ ಕುರುಹು ಕೂಡ ಸಿಸಿಟಿವಿ ದೃಶ್ಯ ಪರಿಶೀಲನೆ ವೇಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಈವರೆಗೆ ಬಂಧಿಸಿರುವಂತ ವ್ಯಕ್ತಿಗಳು ಕೂಡ ಮನೆ ಕೆಲಸದವರೇ ಆಗಿರುವಂತ ಕಾರಣಕ್ಕೆ ಒಳಗಿಂದ ಒಳಗೇನೆ ಇಷ್ಟೆಲ್ಲ ನಡೆದು ಹೋಯ್ತಾ? ಮನೆಯಲ್ಲಿ ಪ್ರತಿದಿನ ಕೆಲಸ ಮಾಡ್ಕೊಂಡಿದ್ದವ್ರೇನಾದ್ರೂ ಇದರಲ್ಲಿ ಇನ್ವಾಲ್ವ್ ಆದ್ರ ಅವ್ರುಗಳೇ ಮಾಡಿರುವಂತ ಕೃತ್ಯ ಅನ್ನುವಂತ ಶಂಕೆ ಮೂಡೋದು ಸಹಜ. ಯಾಕಂತ ಹೇಳಿದ್ರೆ ಸಿಸಿಟಿವಿ ದೃಶ್ಯವನ್ನ ಪರಿಶೀಲನೆ ಮಾಡಿದಾಗ ಮನೆ ಒಳಗಡೆ ಯಾರೂ ಹೋಗಿರುವಂತ ಕುರುಹು ಸಿಕ್ಕಿಲ್ಲ. ಒಂದು ವೇಳೆ ಕಳ್ಳ, ದರೋಡೆಕೋರ, ಹೊರಗಿನವರು, ಅಪರಿಚಿತರು ಅನ್ನೋದಾದ್ರೆ ಮನೆಯ ಯಾವುದಾದ್ರೂ ಒಂದು ಭಾಗದಿಂದ ಮನೆ ಒಳಗಡೆ ಎಂಟ್ರಿ ಆಗಬೇಕಿತ್ತು, ಆ ದೃಶ್ಯಗಳು ಲಭ್ಯ ಆಗಬೇಕಿತ್ತು. ಬಟ್ ಆ ರೀತಿಯಾಗಿ ಏನೂ ಇಲ್ಲ. ನೋಡಿ, ಗಮನಿಸ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ. FSL ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ.